ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೈತಾ ಲಾಗ್ಸ್ ಅಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ. ನೋಡಿ ಫ್ರೆಂಡ್ಸ್, ಕೊಬ್ಬರಿನ ಕೈ ನೋವ್ದಿರನೆ ಯಾವ ರೀತಿ ತುಳಿಯಬಹುದು, ಅದೇ ತರ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ. ಇದರಲ್ಲಿ ಮೊದಲನೇದಾಗಿ ಸೀರೆ ಟಿಪ್ಸ್ನ ತೋರಿಸ್ಕೊಡ್ತಾ ಇದೀನಿ ನೋಡಿ. ಯಾವುದೇ ಒಂದು ಹೊಸ ಸೀರೆ ಆಗಿರ್ಬೋದು, ಅದನ್ನ ಕೆಳಗಡೆಯಿಂದ ನೀವು ನಾನು ಫೋಲ್ಡ್ ಮಾಡ್ದಲ್ಲ ಆ ರೀತಿ ಮಾಡ್ಬಿಟ್ಟು ನೀವು ಉಲ್ಟಾ ಈ ರೀತಿ ತಿರ್ಸ್ಕೊಂಬಿಟ್ಟು ನೋಡಿ, ಒಂದ್ ಸೈಡ್ ಇಂದ ಫೋಲ್ಡ್ ಮಾಡಿದೆ ಮತ್ತೆ ಸೇಮ್ ಇನ್ನೊಂದು ಸೈಡ್ ಇಂದಾನು ಫೋಲ್ಡ್ ಮಾಡಿ, ಎರಡು ಈಕ್ವಲ್ ಆಗಿರ್ಬೇಕು. ಮಾಡಿದ್ದಾದ್ಮೇಲೆ ಮತ್ತೆ ಅದನ್ನ ಇನ್ನೊಂದ್ಸಲ ಫೋಲ್ಡ್ ಮಾಡ್ಕೊಂಬಿಡಿ. ನೋಡಿ ಈ ರೀತಿ ಮಾಡ್ತಿದ್ದೀನಲ್ಲ, ಸೇಮ್ ಈ ರೀತಿ ಮಾಡ್ಬಿಟ್ಟು ನೀವು ಮೇಲಿಂದ ಫೋಲ್ಡ್ ಮಾಡ್ತಾ ಒಳಗಡೆಗೆ ಸೇರಿಸ್ಕೊಂಬಿಡಿ. ನೀವು ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ಮಾಡ್ಬಿಟ್ಟು ನೀವು ಇಟ್ಟಿದ್ದಾದ್ರೆ ನಿಮ್ ಸೀರೆ ತುಂಬಾ ದಿನ ನೀವು ಎಲ್ಲೇ ಇಟ್ಟರು ಹಾಗೆ ಇರುತ್ತೆ ಫ್ರೆಂಡ್ಸ್. ಅದ್ರ ಒಳಗೆ ಬೇಕಾದ್ರೆ ನೀವು ಸೇರಿಸುವಾಗ ನೀವು ಅದ್ರೊಳಗೆ ಬ್ಲೌಸು, ಪೆಟಿಕೋಟು ಏನ್ ಬೇಕಾದ್ರೂ ನೀವು ಇಡ್ಬೋದು. ಆದ್ರೆ ಒಳಗೆ ನೀಟಾಗಿ ನೀವು ಅದನ್ನ ಸೇರಿಸ್ಕೊಬೇಕು. ಸೇರಿಸ್ಕೊಂಡ್ರೆ ನೋಡಿ ತುಂಬಾ ಚೆನ್ನಾಗಿ ಈ ರೀತಿ ಅರೇಂಜ್ ಆಗುತ್ತೆ. ನೀವು ಎಲ್ಲಿ ಬೇಕಾದ್ರೂ ಇದನ್ನ ನೀವೆಲ್ಲಾದ್ರೂ ಫಂಕ್ಷನ್ಗೆ ಹೋಗುವಾಗ ಅಷ್ಟೇ, ಮದ್ವೆಗೆ ಅಲ್ಲಿ ಇಲ್ಲಿ ರಿಸೆಪ್ಷನ್ಗೆ ಹೋಗುವಾಗ ಅದ್ರೊಳಗಡೆ ನೀವು ಏನೇ ಮ್ಯಾಚಿಂಗ್ ಏನೇ ಇಟ್ಕೊಬೇಕಂದ್ರೂ ಅದ್ರೊಳಗೆ ಇಟ್ಕೊಂಡು ತಗೊಂಡೋಗ್ಬೋದು. ಅದೇ ತರ ನೋಡಿ, ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ. ಇಲ್ಲಿ ಚಾಕ್ ಪೀಸ್ ತಗೊಂಡಿದ್ದೀನಿ. ಚಾಕ್ ಪೀಸ್ ಮೇಲೆ ಒಂದು ಸ್ವಲ್ಪ ಕಂಫರ್ಟ್ನ ನಾನು ಇಲ್ಲಿ ಹಾಕೊಳ್ತಾ ಇದೀನಿ. ಕಂಫರ್ಟ್ ಹಾಕೋದ್ರಿಂದ ನೋಡಿ ತುಂಬಾನೇ ಸ್ಮೆಲ್ ಚೆನ್ನಾಗಿರುತ್ತೆ. ಇದು ಪೂರ್ತಿ ಎಳ್ಕೊಂಡ್ಬಿಡ್ಬೇಕು. ಅಷ್ಟೊತ್ತವರೆಗೂ ಇದನ್ನ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ಚಾಕ್ ಪೀಸ್ನ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ರೆ ಕಂಫರ್ಟ್ ಎಲ್ಲ ಪೂರ್ತಿ ಅದು ಎಳ್ಕೊಂಬಿಟ್ಟಿರುತ್ತೆ. ನೋಡಿ ಈ ರೀತಿ ಡ್ರೈ ಆಗಿರುತ್ತಲ್ಲ, ಸ್ವಲ್ಪ ಒಣಗಿದ್ದಾದ್ಮೇಲೆ ಇದನ್ನೇನಾದ್ರೂ ನೀವು ಕಬೋರ್ಡಲ್ಲಿ ಇಟ್ಟಿದ್ದಾದ್ರೆ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತೆ ನೋಡಿ, ಚಿಕ್ಕ ಚಿಕ್ಕ ಒಂದು ಜಿರಳೆ ಆಗ್ಬೋದು, ಬೇರೆ ಚಿಕ್ಕ ಚಿಕ್ಕ ಹುಳು ಏನು ಬರೋದಿಲ್ಲ ಒಳಗಡೆ. ಮತ್ತೆ ಸ್ಮೆಲ್ಲು ಅಷ್ಟೇ, ನಾವು ತೇವ ಬಟ್ಟೆ ಏನಾದ್ರೂ ಇಕ್ಕಿದ್ರು ಬ್ಯಾಡ್ ಸ್ಮೆಲ್ ಏನು ಇರೋದಿಲ್ಲ. ತುಂಬಾ ಚಳಿಗಾಲ ಅಲ್ಲಿ ಸರಿಯಾಗಿ ಒಣಗಿಸದೇ ಇರೋ ಬಟ್ಟೆ ಇಟ್ರು ಅಷ್ಟೇ ಸ್ಮೆಲ್ ಬರೋದಿಲ್ಲ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಅದೇ ತರ ನೋಡಿ, ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ನೋಡಿ. ಕೊಬ್ಬರಿ ತಗೊಂಡಿದ್ದೀನಿ. ಕೊಬ್ಬರಿದು ಮೇಲೆ ಸಿಪ್ಪೆ ಎಲ್ಲ ನಾನು ಈ ರೀತಿ ಇದರಲ್ಲಿ ತೆಗಿತಾ ಇದ್ದೀನಿ. ಸಿಪ್ಪೆನ ಪೂರ್ತಿ ಈ ರೀತಿ ತೆಗ್ಕೊಂಬಿಡಿ. ಬರೀ ಬಿಳಿ ಭಾಗ ಮಾತ್ರ ತಗೊಳ್ತಾ ಇದೀನಿ ಫ್ರೆಂಡ್ಸ್. ಮೇಲೆ ಇದನ್ನೆಲ್ಲ ನೀಟಾಗಿ ತೆಗ್ಕೊಂಬಿಡಿ. ನೋಡಿ, ಎಷ್ಟೇ ಕೊಬ್ಬರಿ ಇದ್ರೂ ನೀವು ಎಲ್ಲದಕ್ಕೂ ಈ ರೀತಿ ತೆಗ್ಕೊಂಡು ಬೇಕಾದ್ರೆ ನೀವು ಹಾಗೇನು ಬಿಡ್ಬೋದು. ಈ ತರ ತೆಗ್ದಿಟ್ರು ತುಂಬಾ ನೀಟಾಗಿರುತ್ತೆ. ನೋಡಿ, ಎಲ್ಲಾ ಕೊಬ್ಬರಿಗೂ ಅಷ್ಟೇ ಒಂದ್ ಕಡೆ ನೋಡಿ, ಎಲ್ಲಾ ಕೊಬ್ಬರಿಗೂ ಈ ರೀತಿ ತೆಗ್ದಿದ್ದಾದ್ಮೇಲೆ ಎಷ್ಟೇ ಕೊಬ್ಬರಿ ಇರ್ಬೋದು ನಿಮ್ಮ ಮನೇಲಿ ಈ ರೀತಿ ತೆಗೆದ್ಕೊಂಬಿಡಿ. ಇದನ್ನ ನೀವೇನ್ ಮಾಡ್ಬೇಕಂದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ನೀವು ಮಿಕ್ಸಿ ಜಾರ್ಗಾದ್ರೂ ಹಾಕೊಬಹುದು, ಇಲ್ಲ ನೀವು ಬೇಕಾದ್ರೆ ತುರ್ಕೋಬೇಕಾದ್ರೂ ತುರ್ಕೊಬಹುದು. ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಅದಾದ್ಮೇಲೆ ಇದನ್ನ ಮೇಲೆ ಸಿಪ್ಪೆ ಎಲ್ಲ ಈ ರೀತಿ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕೊಂಬಿಡಿ. ಹಾಕ್ಬಿಟ್ಟು ನೀವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಬೋದು. ಯಾವ ರೀತಿ ಸ್ಟೋರ್ ಮಾಡಿ ಇಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ಮಾಡಿದ್ದಾದ್ರೆ ನೀವು ಎಷ್ಟೇ ದಿನ ಈ ಕೊಬ್ಬರಿನ ಹಾಗೆ ಇಟ್ರು ಅದು ಏನು ಆಗೋದಿಲ್ಲ. ನಾನು ನೋಡಿ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಿಲ್ಲ, ನಾನು ತುರ್ಕೊಳ್ತಾ ಇದೀನಿ. ನೀವು ಇದನ್ನ ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ನಿಮ್ಮ ಕೈ ನೋವೋದಿಲ್ಲ ಫ್ರೆಂಡ್ಸ್. ಇದನ್ನ ಸೇಮ್ ತುರ್ದಿರೋ ಥರನೇ ಇರುತ್ತೆ. ಮಿಕ್ಸಿ ಜಾರ್ಗೆ ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿನೂ ನೀವು ತುರಿದು ಇಟ್ಕೊಬೋದು, ಅಂದರೆ ಅದರಲ್ಲಿ ರುಬ್ಬಿ ಇಟ್ಕೊಬೋದು. ಸ್ವಲ್ಪ ತರಿಯಾಗಿ ರುಬ್ಬಿಟ್ರು ಸಾಕು. ತುಂಬಾ ಚೆನ್ನಾಗಿ ನಾವು ಯಾವ ರೀತಿ ತುರಿದಿರ್ತೀವೋ ಅದೇ ತರ ಬಂದಿರುತ್ತೆ. ನಾನು ಸ್ವಲ್ಪ ತುರ್ಕೊಳ್ತಾ ಇದೀನಿ, ಸ್ವಲ್ಪ ನಾನು ಮಿಕ್ಸಿಗೆ ಹಾಕೊಳ್ತಾ ಇದೀನಿ. ನೋಡಿ, ಇದನ್ನೆಲ್ಲ ನಾನು ಸ್ವಲ್ಪ ತುರಿದಿಟ್ಕೊಂಡೆ. ಮತ್ತೆ ಸ್ವಲ್ಪ ನೋಡಿ, ನಾನು ಇದನ್ನ ಮಿಕ್ಸಿ ಜಾರ್ಗೆ ಹಾಕಿಟ್ಕೊಂಡಿದ್ದೀನಿ. ಇದನ್ನ ಈ ರೀತಿ ಈ ಕೊಬ್ಬರಿನ ನೀವೇನ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಎಂಟಿ ಖಾಲಿ ಬಾಕ್ಸ್ ತಗೊಂಡು ಅದರಲ್ಲಿ ಹಾಕ್ಬಿಟ್ಟು ಇದನ್ನೇನಾದ್ರೂ ನೀವು ಫ್ರೀಸರ್ ಅಲ್ಲಿ ಇಟ್ಟಿದ್ದಾರೆ ನೀವು ಎಷ್ಟೇ ದಿನ ಅದನ್ನ ಹಾಗೆ ಇಡಿ, ಅದೇನು ಆಗೋದಿಲ್ಲ. ನಿಮ್ಗೆ ಬೇಕಾದಾಗೆಲ್ಲ ನೀವು ಇದನ್ನ ತುರ್ದಿರೋದನ್ನ ಫಸ್ಟೇ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಬೇಕಾದಾಗೆಲ್ಲ ಬಳಸ್ಕೊಬೋದು ಫ್ರೆಂಡ್ಸ್. ಅಡುಗೆ ಮಾಡುವಾಗ ನೀವು ಪದೇ ಪದೇ ತುರ್ಕೊಂಡು ಕುತ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅನ್ನೋರು ಈ ರೀತಿ ಮಾಡಿ ಇಟ್ಕೊಂಡ್ರೆ ನೀವು ಎಷ್ಟು ದಿನ ಆದ್ರೂ ಇದು ಏನೂ ಆಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.